ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಅದರ್ಸ್ ಟ್ರೆಂಡ್ಸ್. ಇವತ್ತಿನ ರೆಸಿಪಿ ಆಲೂ ಫ್ರೈ. ಸಿಂಪಲ್ ಆ್ಯಂಡ್ ಈಸಿಯಾಗಿ ಮಾಡ್ಕೋಬೋದು. ನೀವು ಇದನ್ನು ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಆಗಿರ್ಬೋದು, ಜೀರಾ ರೈಸ್ ಕಾಂಬಿನೇಷನ್ನಿಗೆ, ಅದೇ ರೀತಿ ರಸಮ್ ಆ್ಯಂಡ್ ರೈಸ್ ಕಾಂಬಿನೇಷನ್ನಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಇದು ಸೈಡ್ಸಿಗೆ ಚೆನ್ನಾಗಿರುತ್ತೆ. ಸೊ ರೆಸಿಪಿ ನೋಡೋದಕ್ಕಿಂತ ಮೊದಲನೇದಾಗಿ ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಪ್ಯಾನ್ ಇಟ್ಕೊಂಡ್ಬಿಟ್ಟು ಸ್ಟವ್ ಹಚ್ಕೊಂಡು ಇದರಲ್ಲಿ ಒಂದು 3 ಟೇಬಲ್ ಸ್ಪೂನಿಂದ 4 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೋಬೇಕಾಗುತ್ತೆ. ಅದಾದ ನಂತರ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಬೇಕು. ಇದು ಸ್ವಲ್ಪ ಹೀಟ್ ಆದ ನಂತರ ಅದು ಚಟಪಟ ಅಂತ ಸೌಂಡ್ ಬರುತ್ತೆ. ಅಷ್ಟು ಸೌಂಡ್ ಬರೋವರೆಗೂ ಕೂಡ ಫ್ರೈ ಮಾಡ್ಕೊಬೇಕಾಗುತ್ತೆ. ಇದು ಬಂದುಬಿಟ್ಟು ಸಿಂಪಲಾಗಿ ಮಾಡ್ಕೊಬೋದು ನೀವು ಮನೇಲೇ. ಈಗ ರೆಸ್ಟೋರೆಂಟಲ್ಲಿ ಈ ಥರ ಎಲ್ಲ ಆಲೂ ಫ್ರೈನ ಸೈಡ್ಸಿಗೆ ಕೊಡ್ತಿರ್ತಾರೆ ಅಲ್ವಾ, ಅದೇ ರೀತಿ ಮಾಡ್ಕೊಬೋದು. ಈ ಸಾಸಿವೆ ಮತ್ತು ಜೀರಿಗೆ ಸ್ವಲ್ಪ ಬ್ರೌನಿಷ್ ಕಲರ್ ಬರೋವರೆಗೂ ಕೂಡ ಫ್ರೈ ಮಾಡ್ಕೊಬೇಕು. ಅದಾದ ನಂತರ ಒಂದು 4ರಿಂದ 5 ಬೆಳ್ಳುಳ್ಳಿನ ಸಿಪ್ಪೆ ಸುಲ್ಕೊಂಡ್ಬಿಟ್ಟು ಲೈಟಾಗಿ ಚಚ್ಕೊಂಡು ಇದರಲ್ಲಿ ಹಾಕ್ಕೊಬೇಕು. ಇದು ಕೂಡ ಲೈಟಾಗಿ ಬ್ರೌನ್ ಕಲರ್ ಬರೋವರೆಗೂ ಕೂಡ ಈ ಥರ ಫ್ರೈ ಮಾಡ್ಕೊಬೇಕಾಗುತ್ತೆ. ನೋಡಿ, ನಾನು ತೋರಿಸ್ತಿದ್ದೀನಿ ಅಲ್ವಾ, ಈ ಥರ ಲೈಟಾಗಿ ಫ್ರೈ ಆಗಬೇಕು. ಇಷ್ಟು ಫ್ರೈ ಆದ ನಂತರ ನಾನು ಒಂದು 2 ಆಲೂಗಡ್ಡೆ ತೊಗೊಂಡಿದ್ದೀನಿ, ಅಂದರೆ ದಪ್ಪ ಆಲೂಗಡ್ಡೆ ತೊಗೊಂಡಿದ್ದೀನಿ. ಈ ಥರ ಉದ್ದ ಪೀಸಸ್ ಆಗಿ ಕಟ್ ಮಾಡ್ಕೊಬೇಕು. ಉದ್ದ ಆದರೂ ಕಟ್ ಮಾಡ್ಕೊಬೋದು, ನಿಮಗೆ ಚಿಕ್ಕದಾಗಿ ಬೇಕಂದರೆ ಚಿಕ್ಕದಾಗಾದರೂ ಕಟ್ ಮಾಡ್ಕೊಬೋದು. ಬಟ್ ಸೈಡ್ಸಿಗೆ ತಿನ್ನೋದಾದರೆ ಈ ಥರ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಮಕ್ಕಳಿಗೂ ಕೂಡ ಅಷ್ಟೇ, ಈ ಥರ ಕೊಟ್ಟರೆ ತಿನ್ನೋದಕ್ಕೂ ಕೂಡ ಚೆನ್ನಾಗೇ ಇರುತ್ತೆ. ಸೊ ನೋಡಿದ್ರಿ ಅಲ್ವಾ, ಅದನ್ನು ಹಾಕ್ಕೊಂಡ ನಂತರ ಸ್ವಲ್ಪ ಉಪ್ಪು ಹಾಕ್ಕೊಬೇಕಾಗುತ್ತೆ. ಆಲೂ ಬೇಗ ಫ್ರೈ ಆಗಬೇಕು ಅಂತ ಅಂದರೆ ಉಪ್ಪು ಹಾಕ್ಕೊಬೇಕಾಗುತ್ತೆ. ನೋಡಿ, ಉಪ್ಪು ಹಾಕಿದ ನಂತರ ಈ ಥರ ನೀಟಾಗಿ ಕಲಿಸ್ಕೊಳ್ಳಿ. ಒಂದು ಸಾರಿ ನೀಟಾಗಿ ಕಲಿಸ್ಕೊಂಡ್ರೆ ಉಪ್ಪೆಲ್ಲ ಅಂಟ್ಕೊಂಡ್ರೆ ಬೇಗ ಫ್ರೈ ಆಗುತ್ತೆ ಆಲೂಗಡ್ಡೆ. ಸೊ ನೋಡಿ, ಇಷ್ಟು ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕಂದರೆ ಅಷ್ಟು ಆಲೂಗಡ್ಡೆನ ತೊಗೊಬೋದು. ನಾನು 2 ದಪ್ಪ ಆಲೂಗಡ್ಡೆ ತೊಗೊಂಡಿದ್ದೀನಿ. ಅರೌಂಡ್ ಹತ್ತತ್ರ 1/4 kg ಜಾಸ್ತಿ ಇರುತ್ತೆ, ಒಂದು 300 ಗ್ರಾಮ್ ಅಷ್ಟು ಇರುತ್ತೆ. ನೋಡಿ, ಇದನ್ನು ನೀಟಾಗಿ ಈ ಥರ ಕಲಿಸ್ಕೊಳ್ಳಿ. ಸ್ವಲ್ಪ ಆಯಿಲು ಜಾಸ್ತಿ ಹಿಡಿಸುತ್ತೆ, ಇದಕ್ಕೆ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಆಲೂ. ಹಂಗಾಗಿ ಒಂದು ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕ್ಕೊಳ್ಳಿ ಮೊದಲನೇ ಹಾಕ್ಕೊಬೇಕಾದ್ರೆ. ಅದಾದ ನಂತರ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ ನಾನು. ಅರಿಶಿನ ಪುಡಿ ಅದೇ ರೀತಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು, ಅಂದರೆ ರುಚಿಗೆ ತಕ್ಕಷ್ಟು ಖಾರದ ಪುಡಿ ಹಾಕ್ಕೊಬೇಕು. ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ. ಕೆಲವರು ಕಡಿಮೆ ತಿಂತೀವಿ ಅನ್ನೋವಂಥವ್ರು ಕಡಿಮೆ ಕೂಡ ಹಾಕ್ಕೊಬೋದು. ನೋಡಿದ್ರಿ ಅಲ್ವಾ, ಖಾರದ ಪುಡಿ ಕೂಡ ಹಾಕಿದ ನಂತರ ನೀಟಾಗಿ ಕಲಿಸ್ಕೊಬೇಕಾಗುತ್ತೆ. ಖಾರ ಎಲ್ಲ ಕೂಡ ಅಂಟ್ಕೊಬೇಕು ಆಲೂಗಡ್ಡೆಗೆ, ಆ ಥರ ಕಲಿಸ್ಕೊಬೇಕು. ಈ ಪ್ರೊಸೀಜರ್ ಎಲ್ಲ ಕೂಡ ಸಿಮ್ಮಲ್ಲೇ ಇಟ್ಕೊಂಡು ಮಾಡ್ಕೊಬೇಕಾಗುತ್ತೆ. ನೀವು ಹೈ ಫ್ಲೇಮಲ್ಲಿ ಇಟ್ಟರೆ ತಳಕ್ಕೆ ಅಂಟ್ಕೊಂಡ್ಬಿಡುತ್ತೆ ಆಲೂ ಅನ್ನೋದು. ಈಗ ನೋಡಿ, ನಾನು ಸಿಮ್ಮಲ್ಲೇ ಇಟ್ಕೊಂಡು ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಥರ ನೀಟಾಗಿ ಸ್ವಲ್ಪ ನೀಟಾಗೆಲ್ಲ ಕಲಿಸ್ಕೊಬೇಕು. ಈ ಥರ ಅರಿಶಿನ ಪುಡಿ ಖಾರ ಎಲ್ಲ ಆಲೂಗಡ್ಡೆಗೂ ಅಂಟೋ ಥರ. ಈಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 2ರಿಂದ 3 ನಿಮಿಷ ಕುದಿಸ್ಕೊಬೇಕು. ನೋಡಿ, ಸ್ವಲ್ಪ ಈ ಥರ ಫ್ರೈ ಆಗುತ್ತೆ. ನೀವು ಅವಾಗವಾಗ ಕಲಿಸ್ಕೊತಾ ಇರಬೇಕು ಆಲೂಗಡ್ಡೆನ, ಇಲ್ಲ ಅಂತ ಅಂದರೆ ತಳ ಹತ್ಬಿಡತ್ತೆ. ನೋಡಿದ್ರಿ ಅಲ್ವಾ, ನಾನು ತೋರಿಸ್ತಾ ಇದ್ದೀನಿ ಅಲ್ವಾ, ಈ ಥರ ಕಲಿಸ್ಕೊಬೇಕು. ಅದಾದ ನಂತರ ಇದರಲ್ಲಿ ಒಂದು ಸ್ವಲ್ಪ ನಾನು ಒಂದು 1/4 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ನೋಡಿ, 1/4 ಟೇಬಲ್ ಸ್ಪೂನಷ್ಟು ಅಷ್ಟೇ ಹಾಕ್ತಾಯಿದ್ದೀನಿ ಫ್ಲೇವರಿಗೋಸ್ಕರ. ಅದಾದ ನಂತರ ಒಂದು 1/4 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಕ್ತಾಯಿದ್ದೀನಿ ಫ್ಲೇವರಿಗೋಸ್ಕರ. ಸೊ ಈ ಎರಡನ್ನೂ ಕೂಡ ಹಾಕಿದ ನಂತರ ನೀಟಾಗಿ ಈ ಥರ ಕಲಿಸ್ಕೊಬೇಕು. ಸೊ ಸಿಂಪಲ್ ಆ್ಯಂಡ್ ಈಸಿಯಾಗಿ ಮಾಡ್ಕೊಬೋದು. ನೋಡಿದ್ರಿ ಅಲ್ವಾ, ನಾನು ಈ ಥರ ಕಲಿಸಿದ್ದಾದ ನಂತರ ಒಂದು 3ರಿಂದ 4 ನಿಮಿಷ ಕುದಿಸ್ಕೊಬೇಕಾಗುತ್ತೆ. ಮತ್ತು ಅವು ಆಲೂಗಡ್ಡೆ ಎಲ್ಲ ನೀಟಾಗಿ ಒಳಗಡೆ ಕುದ್ಬಿಟ್ಟು ಫ್ರೈ ಆಗಬೇಕು ಅಲ್ವಾ, ಒಂಥರ ಸ್ಟೀಮ್ ಆದಂಗೆ ಆಗುತ್ತೆ. ಹಂಗಾದರೆ ನೀಟಾಗಿ ಕುದಿಯುತ್ತೆ. ನೋಡಿದ್ರಿ ಅಲ್ವಾ, ಈ ಥರ ಕಲಿಸ್ಕೊಂಬಿಟ್ಟು ಇನ್ನೂ ಒಂದು 2 ನಿಮಿಷ ಅಷ್ಟೊತ್ತು ಕುದಿಸ್ಕೊಬೇಕು. ಸೊ ನೀವು ಅವಾಗವಾಗ ನೋಡ್ತಾ ಇದ್ದರೆ ಗೊತ್ತಾಗುತ್ತೆ ಆಲೂಗಡ್ಡೆ ಫ್ರೈ ಆಗಿದೆಯಾ ಇಲ್ಲ ಅಂತ. ನೋಡಿದ್ರಿ ಅಲ್ವಾ, ಪರ್ಫೆಕ್ಟಾಗಿ ರೆಡಿ ಆಗಿಬಿಟ್ಟಿದೆ. ಸೊ ಈ ಥರ ಕುದ್ದಿದ್ದಾದ ನಂತರ ಸ್ಟವ್ ಆಫ್ ಮಾಡ್ಕೊಂಬಿಟ್ಟು ಸರ್ವ್ ಮಾಡಿಕೊಂಡ್ರೆ ಮುಗೀತು, ಆಲೂಗಡ್ಡೆ ಫ್ರೈ ರೆಡಿ. ನೋಡಿದ್ರಿ ಅಲ್ವಾ, ಆಲೂಗಡ್ಡೆ ಫ್ರೈ ನೀವು ಕೂಡ ಮನೇಲಿ ಈ ಥರ ಒಂದು ಟ್ರೈ ಮಾಡಿ ಒಂದು ಸಾರಿ, ತುಂಬ ಟೇಸ್ಟಿಯಾಗಿರುತ್ತೆ. ಲಾಸ್ಟ್ ಆ್ಯಂಡ್ ಫೈನಲ್ ಆಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಬೇಕಾಗುತ್ತೆ. ಅದಾದ ನಂತರ ಈ ಥರ ಕಲಿಸ್ಕೊಂಡು ಸರ್ವ್ ಮಾಡಿಕೊಂಡ್ರೆ ಮುಗೀತು. ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಇದೇ ಥರ ಹೊಸ ರೆಸಿಪೀಸ್ನ ತೋರಿಸ್ತಾ ಇರ್ತೀನಿ.